ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶಾಂತವ್ವ ಗದಗಯ್ಯ ಹಿರೇಮಠ ಅವರು ಚಂದಾಪುರ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ದುಂಡುಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ತಾಲೂಕು ಪಂಚಾಯತಿ ಸದಸ್ಯರು ಜೊತೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶಾಂತವ್ವ ಅವರು ಇದ್ದಾರೆ, ಅವರ ಪುತ್ರನಾಗಿರ್ತಾರೆ ಕೂಡ ಇದ್ದಾರೆ. ಅವರಿಬ್ಬರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ನಮಸ್ತೆ ಅಮ್ಮ, ನಮಸ್ಕಾರ. ಹ್ಞೂ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶಾಂತವ್ವ ರೀ. ಶಾಂತವ್ವ. ಹ್ಞೂ ರೀ, ಗದಗೇರ. ಶಾಂತವ್ವ ಗದಗಯ್ಯ ಹಿರೇಮಠ. ಹ್ಞೂ ರೀ. ತಾವು ಯಾವ ಪಕ್ಷದಿಂದ ಎಲೆಕ್ಷನ್ದಲ್ಲಿ ಆಯ್ಕೆ ಆಗಿದ್ರಿ? ಯಾವ ಪಕ್ಷದಿಂದ ಆಯ್ಕೆ ಆಗಿದ್ರಮ್ಮ ನೀವು? ಇದು ಬಿಜೆಪಿ. ಬಿಜೆಪಿ. ಯಾವ ಕ್ಷೇತ್ರದಿಂದ? ಇದು ಚನ್ನಾಪುರದ. ಚಂದಾಪುರದಿಂದ. ಸರಿ ಅಮ್ಮ, ಓಕೆ, ನಮಸ್ತೆ. ವೀಕ್ಷಕರೇ, ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಶಾಂತವ್ವ ಗದಗಯ್ಯ ಹಿರೇಮಠ ಅವರ ಪುತ್ರನಾಗಿರ್ತಕ್ಕಂಥ ಲಿಂಗಯ್ಯ ಗದಗಯ್ಯ ಹಿರೇಮಠ ಅವರು ಇಂದು ನ್ಯೂಸ್ ಆಫ್ 43 ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಸದಸ್ಯರು ಸ್ವಲ್ಪ ಆರೋಗ್ಯ ಸ್ಥಿತಿಯಿಂದ ಸರಿಯಾಗಿಲ್ಲ, ಅದೇ ಕಾರಣದಿಂದ ಅವರ ಪುತ್ರನಾಗಿರ್ತಕ್ಕಂಥ ಲಿಂಗಯ್ಯ ಅವರು ಕೂಡ ಅನೇಕ ಈ ಕ್ಷೇತ್ರದಲ್ಲಿ ಜನಪರ ಕಾರ್ಯಕ್ರಮಗಳನ್ನು, ಜನಪರ ಚಿಂತನೆಗಳನ್ನು ಮಾಡುತ್ತಾ ಇಲ್ಲಿರ್ತಕ್ಕಂಥ ತಲುಪಿರ್ತಕ್ಕಂಥವ್ರು. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನ್ಯೂಸ್ ಆಫ್ 43 ಇಂಡಿಯಾದ ಇದು ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮೊದಲಿಗೆ ನಿಮ್ಮ ಜೊತೆ ಮಾತನಾಡೋಕ್ಕಿಂತ ಮುಂಚೆ, ಓಕೆ ಸರ್, ತಾವು ಯಾರು, ಏನು, ಅಮ್ಮವ್ರು ಏನಾಗಬೇಕು ನಿಮಗೆ, ತಾವು ಯಾವ ಪಕ್ಷದಿಂದ ಆಯ್ಕೆ ಆದ್ರೆ ನಿಮ್ಮಮ್ಮ, ನಿಮ್ಮ ತಾಯಿಯವರು, ಇವೆಲ್ಲ ಸ್ವಲ್ಪ ವಿವರಣೆ ಹೇಳಿ ಸರ್. ಸರ್, ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ದುಣಸಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದೊಳಗೆ ಬರ್ತಕ್ಕಂಥ ಚಂದಾಪುರ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ನಾವು ತಾಲೂಕು ಪಂಚಾಯತಿ ಕ್ಷೇತ್ರಕ್ಕೆ ಚಂದಾಪುರ ತಾಲೂಕು ಪಂಚಾಯತಿಯಿಂದ ಆಯ್ಕೆಯಾಗಿದ್ವಿ. ನಾವು BJP ಅಭ್ಯರ್ಥಿ ಮತ್ತು ಈ ಕ್ಷೇತ್ರಕ್ಕೆ ಸುಮಾರು ಒಂದು 6ರಿಂದ 8ರಿಂದ 10 ಹಳ್ಳಿ ಬರ್ತಾಯಿದೆ. 8-10 ಹಳ್ಳಿಯಿಂದ ಆಯ್ಕೆಯಾಗಿದ್ವಿ. ಸರಿ ಸರ್, ತಾವು ಪ್ರಥಮ ಬಾರಿಗೆ ನಿಮ್ಮ ತಾಯಿಯವರು ಚುನಾವಣೆಯಲ್ಲಿ ತಾವು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆಗೋದಕ್ಕಿಂತ ಮುಂಚೆ ತಾವು ಏನೋ ಹಳ್ಳಿಗಳಿಗೆ ಭೇಟಿ ಮಾಡ್ತಿದ್ರಿ, ಅಥವಾ ನಿಮ್ಮ ತಾಲೂಕು ಪಂಚಾಯತಿ ಕ್ಷೇತ್ರ ಏನು ಚಂದಾಪುರ ಇದೆ, ಇದು ವ್ಯಾಪ್ತಿಯಲ್ಲಿ ಬರುವಂಥ 8-9 ಹಳ್ಳಿಗೆ ತಾವು ಭೇಟಿ ಮಾಡ್ತಿದ್ರಿ, 4 ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗೆ ಭೇಟಿ ಮಾಡ್ತಿದ್ರಿ. ಆವಾಗ ಜನ ನಿಮಗೇನು ಹೇಳ್ತಿದ್ರು, ಯಾವ ಕೆಲಸದ ಬಗ್ಗೆ ನಿಮಗೆ ನಿಮ್ಮ ಮುಂದುಗಡೆ ಪ್ರಸ್ತಾವನೆ ಮಾಡ್ತಿದ್ರು, ಯಾವ ಕೆಲಸದ ಬಗ್ಗೆ ಉದಾಹರಣೆಗಳನ್ನು ನೀಡ್ತಾ ಇದ್ರು? ಸರ್, ಬಿಫೋರ್ ತಾಲೂಕ್ ಪಂಚಾಯತಿ ಮೆಂಬರ್ ಆಗೋದಕ್ಕಿಂತ ಪೂರ್ವದೊಳಗೆ ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಮೆಂಬರ್ ಇದ್ರು. ಒಂದು ಸರಿ ಚಂದಾಪುರ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದರು. ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ಸುಮಾರು ಹುನಗುಂದ ಪಂಚಾಯತಿ ಮತ್ತು ಚಂದಾಪುರ ಪಂಚಾಯತಿ, ಕೋಣನಕೆರೆ ಪಂಚಾಯತಿ, ಕೆಲವೊಂದು ಹಳ್ಳಿಗಳು ಚಂದಾಪುರ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಕ್ಷೇತ್ರಕ್ಕೆ ಒಳಪಡ್ತಿದ್ವು. ಗ್ರಾಮ ಪಂಚಾಯತಿ ಆಯ್ಕೆ ಆದಮೇಲೆ ನಮ್ಮ ತಾಯಿಯವರು ಅನೇಕ ಜನಪರ ಕಾರ್ಯಗಳನ್ನು ಆ ಸಂದರ್ಭದೊಳಗೆ ಮಾಡಿದರು. ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾಯಿದ್ರು. ಆ ಸಂದರ್ಭದೊಳಗೆ ಬಸವರಾಜ ಬೊಮ್ಮಾಯಿಯವರು MLA ಇದ್ದರು. ಆ ಸಂದರ್ಭದೊಳಗೆ ಅನೇಕ ಕೆಲಸಗಳು ಈ ಕ್ಷೇತ್ರದಲ್ಲಿ ನಡೀತಾಯಿದ್ವು. ಅಂಥ ಒಂದು ಸಂದರ್ಭದೊಳಗೆ ನಾವು ಸುಮಾರು ಸರಿ ಸಾಹೇಬರ ಭೇಟಿಯಾಗಿ ನಮ್ಮ ಕ್ಷೇತ್ರಕ್ಕಿಂತ ಕೆಲಸಗಳು ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟಾಗ ಅವರು ಅನೇಕ ಕೆಲಸಗಳಿಗೆ ಸ್ಪಂದಿಸಿ ಈ ಕ್ಷೇತ್ರದೊಳಗೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದೊಳಗೆ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಅವಧಿ ಮುಗಿದ ನಂತರ ಮುಂದೆ ತಾಲೂಕು ಪಂಚಾಯತಿ ಕೆಲವೊಂದಿಷ್ಟು ಕ್ಷೇತ್ರಗಳು ಮತ್ತು ಕೆಲವೊಂದಿಷ್ಟು ತಾಲೂಕು ಪಂಚಾಯತಿ ಚುನಾವಣೆ ಬಂದು ಆ ಸಂದರ್ಭದೊಳಗೆ ನಾವು ಸಾಹೇಬರಿಗೆ ನಮಗೂ ಟಿಕೆಟ್ ಕೊಡ್ರಿ BJPಯಿಂದ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ವಿ. ಆ ಸಂದರ್ಭದೊಳಗೆ ಸಾಹೇಬರು ಟಿಕೆಟ್ ಕೊಟ್ಟರು. BJPಯಿಂದ ತಾಲೂಕು ಪಂಚಾಯತಿ ಚಂದಾಪುರ ಕ್ಷೇತ್ರಕ್ಕೆ ಆಯ್ಕೆ ಆದೀವಿ ಸರ್. ಸರಿ ಸರ್, ಆಯ್ಕೆ ಆದ ನಂತರ ಶಾಸಕರಾಗಿದ್ದರು 2016ರಲ್ಲಿ. 2013ರಿಂದ 2018ರವರೆಗೆ ಕಾಂಗ್ರೆಸ್ ಸರ್ಕಾರ ಆಗಿತ್ತು. ಹೌದೌದು, ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅವಾಗ ನಿಮ್ಮ ಶಾಸಕರು ಸಚಿವರಾಗಿದ್ದಿಲ್ಲ, ಜಸ್ಟ್ ಒಂದು ಶಾಸಕರಾಗಿದ್ದರು. ಶಾಸಕರಾಗಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಏನೆಲ್ಲ, ನಿಮ್ಮ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಚಂದಾಪುರ ಕ್ಷೇತ್ರಕ್ಕೆ ಏನೆಲ್ಲ ಕೆಲಸಗಳನ್ನು ತೊಗೊಂಡ್ಬಂದ್ರಿ ಸರ್? ಸರ್, ಮುಖ್ಯವಾಗಿ ಈ ಕ್ಷೇತ್ರದೊಳಗೆ ಮಸೀದಿಗಳಿರ್ಬೋದು, ಮಂದಿರಗಳಿರ್ಬೋದು, ಕೆರೆ ತುಂಬಿಸುವ ಯೋಜನೆಗಳಿರ್ಬೋದು, ಅಲ್ಲಿಂದ ಆರೋಗ್ಯ ಒಂದು ಕೆಲವೊಂದಿಷ್ಟು ಕಾರ್ಯಕ್ರಮಗಳಿರ್ಬೋದು, ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತಂದರು ಸಾಹೇಬರು. ಮುಖ್ಯವಾಗಿ ಈ ಭಾಗದೊಳಗೆ ರೈತರಿಗೆ ನೀರಾವರಿ ಒಂದು ಸಮಸ್ಯೆ, ಕೆರೆಗಳ ಒಂದು ತುಂಬಿಸೋದು ಮತ್ತು ಬೋರ್ವೆಲ್ ರೀಚಾರ್ಜ್ ಆಗಲಿಕ್ಕೆ ಅನೇಕ ತರನಾದಂಥ ಸಮಸ್ಯೆಗಳಿದ್ವು. ಅದನ್ನು ಸಾಹೇಬ್ರ ಹತ್ರ ಹೇಳ್ಕೊಂಡಾಗ ವರದಾ ನದಿಯಿಂದ ನೀರನ್ನು ತರಿಸುವಂಥ ಒಂದು ಪ್ರಯತ್ನ ಆ ಸಂದರ್ಭದೊಳಗೆ ನಡೆದರೂ ಅದು ಅವಾಗ ಕಾರ್ಯೋನ್ಮುಖ ಆಗಲಿಲ್ಲ. ಅವರು ಮುಂದೆ ಸಚಿವರಾದ ನಂತರ ಆ ಕೆಲಸಗಳನ್ನು ಮಾಡಿದರು. ಮಾಡಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಮತ್ತು ಈಗ ದೇವಸ್ಥಾನಗಳಿರ್ಬೋದು, ಹೆಲ್ತ್ ಸೆಂಟರ್ ಇರ್ಬೋದು ಸರ್, ಅನೇಕ ಕೆಲಸಗಳನ್ನು ನಮ್ಮ ಭಾಗದೊಳಗೆ ಮಾಡಿದ್ದಾರೆ ಸರ್. ರೈತರಿಗೆ ಅನುಕೂಲವಾಗಂಥದ್ದು ಜನಸಾಮಾನ್ಯರಿಗೆ ಅನುಕೂಲವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ ಸರ್.
ಸರಿ ಸರ್, ಈ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನಾಗಿದ್ದಾವೆ ಅಂತ ಹೇಳ್ತಾರೆ. ಮತಬೇಟಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮತದಾರರು ಯಾವ ಕೆಲಸದ ಬಗ್ಗೆ ನಿಮ್ಮ ಮುಂದಗಡೆ ವಿಚಾರಗಳನ್ನು ಮಂಡನೆ ಮಾಡ್ತಿದ್ರು? ಈ ಕೆಲಸ ಆಗಬೇಕು, ಆ ಕೆಲಸ ಬೇಕು, ನಮ್ಮ ಕ್ಷೇತ್ರಕ್ಕೆ ಇವೆಲ್ಲ ಆಗಿದ್ದಿಲ್ವಾ, ಇದನ್ನು ಬೇಕು ಅಂತ ಹೇಳ್ತಿದ್ರು. ಗ್ರಾಮ ಪಂಚಾಯತಿಯಲ್ಲಿ ಇದ್ದಿರ್ತಕ್ಕಂಥ ಡೆವಲಪ್ಮೆಂಟಿಗೆ ಮತ್ತು ನೀವು ತಾಲೂಕ್ ಪಂಚಾಯತಿ ಬಂದ ನಂತರ ಯಾವ ರೀತಿ ವ್ಯತ್ಯಾಸಗಳನ್ನು ಮತ್ತು ಜನರಿಗೆ ಸರ್ವಿಸ್ ಕೊಡೋದ್ರಲ್ಲಿ ಲಭ್ಯವಾಯಿತು? ಆಯ್ತು ಸರ್, ಗ್ರಾಮ ಪಂಚಾಯತಿ ಸಣ್ಣ ಮಟ್ಟದೊಳಗಿತ್ತು ಸರ್. ತಾಲೂಕು ಪಂಚಾಯತಿ ಮಟ್ಟದೊಳಗೆ ಬಂದಾಗ ಸುಮಾರು 10 ಹಳ್ಳಿ ಇರೋದ್ರಿಂದ ಸುಮಾರು 14 ಮಂದಿ ತಾಲೂಕು ಪಂಚಾಯತಿ ಮೆಂಬರ್ ಇದ್ರು. ಸುಮಾರು ಒಬ್ಬೊಬ್ಬರಿಗೆ 10 ಲಕ್ಷ 11 ಲಕ್ಷ ಬರ್ತಿತ್ತು ಸರ್ ಅನುದಾನ. ಆ ಅನುದಾನದೊಳಗನ ನಾವು 12 ಗ್ರಾಮಗಳಿಗೂ ಮುಖ್ಯವಾಗಿ ರೈತರಿಗೆ ಹೊಲಗಳಿಗೆ ಹೋಗುವಂಥ ದಾರಿಗಳಿರ್ಬೋದು, ಸಣ್ಣ ಸಣ್ಣ ದಾರಿಗಳಿರ್ಬೋದು, ನಮ್ಮ ಹೊಲ ನಮ್ಮ ದಾರಿ, ನಮ್ಮ ಹೊಲ ನಮ್ಮ ದಾರಿ ಒಳಗೆ ಅದ್ರೊಳಗೆ ಅಭಿವೃದ್ಧಿ ಮಾಡಿದ್ದೇವೆ. ನೀರಿನ ಸಮಸ್ಯೆ ಅಲ್ಲೇ ಈ ತಾಂಡಗಳು ಭಾಳ ಬರ್ತಾವ್ರಿ ನಮ್ಮ ಕ್ಷೇತ್ರದೊಳಗೆ. ತಾಂಡದೊಳಗೆ ನೀರಿನ ತೊಟ್ಟಿಗಳಿರ್ಬೋದು, ನೀರಿನ ಹೌಜಗಳಿರ್ಬೋದು, ಅವನ್ನೆಲ್ಲ ಮಾಡಿದ್ದೇವೆ. ಹೈಮ್ಯಾಕ್ಸ್ ಇಲ್ಲಿಂದ ಜನರಿಗೆ ಮುಖ್ಯವಾದ ಸ್ಥಳಗಳಿಗೆ ಹೈಮ್ಯಾಕ್ಸ್ ಇರ್ಬೋದು, ಹೈಮಾಕ್ಸ್ ಸರ್. ಅಲ್ಲಿಂದ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಹೇಳ್ತಿದ್ದಾರೆ. ಮೇಲಿನ ಮೇಲೆ ಆರೋಗ್ಯ ಸಮಸ್ಯೆಗಳಿರ್ತದೆ, ಅದ್ರ ಬಗ್ಗೆನೂ ಜಾಗೃತಿ ಮೂಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದೊಳಗೆ ಮಾಡಿದ್ದೇವೆ ಸರ್. ಸರಿ ಸರ್, ತಾವು ಈ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರ ಬೆಂಬಲದಿಂದ ಸರ್. ಈ ಕ್ಷೇತ್ರಕ್ಕೆ ಯಾವ ರೀತಿ, ಈಗ ಮುಂದೆ ಇನ್ನೂವರೆಗೆ ಚುನಾವಣೆ ಅನೌನ್ಸ್ಮೆಂಟ್ ಆಗಿಲ್ಲ, ಯಾಕಂದ್ರೆ ಅಧಿಕಾರ ಮುಗಿದು ಸುಮಾರು ಒಂದೀಗ 3-4 ವರ್ಷ ಆಯ್ತಾಯ್ತು ಸರ್. ಆದ್ರೂ ಕೂಡ ಇನ್ನೂವರೆಗೆ ಚುನಾವಣೆ ಅನೌನ್ಸ್ಮೆಂಟ್ ಆಗಿಲ್ಲ. ಈ ವಿಳಂಬದಿಂದ ಜನರಿಗೆ ಎಷ್ಟು ಹೊಡೆತ ಕೊಡ್ತಾ ಇದೆ ಸರ? ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅವಶ್ಯವಾದಂಥ ಇವು ನಾವು ಗ್ರಾಮ ಪಂಚಾಯತಿ ಮೆಂಬರ್ಲಿ ಅಂದ್ಕೊಂಡು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಈ ಭಾಗದೊಳಗೆ ಇದ್ರೆ ಅತ್ಯಂತ ಕೆಲಸಗಳಾಗ್ಲಿಕ್ಕೆ ಸಹಾಯ ಐತಿ ಅಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ಈಗ ಪ್ರತಿಯೊಂದಕ್ಕೂ ನಾವು MLAರನ್ನ ಹೋಗಿ ಕಾಣಲಿಕ್ಕೆ ಆಗಲ್ಲ. ತಾಲೂಕು ಪಂಚಾಯತಿ ಮೆಂಬರ್ ಇದ್ದರೆ ಅವ್ರ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಮುಖಾಂತರ ಅವ್ರಲಿಂದ ಅನೇಕ ಕೆಲಸಗಳು ಆಗ್ತಿದ್ವು ಸರ್. ಈಗ ಗ್ರಾಮ ಪಂಚಾಯತಿ ಅಂದ್കൂಡಲೇ ಅನುದಾನ ಸಾಣದು ಸರ್. ಅಷ್ಟೊಂದು ಕೆಲಸ ಆದರೂ ಸಹ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಇದ್ರೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗ್ತಿದ್ವು. ಅದರಿಂದ ಹಿನ್ನಡೆ ಆಗತ್ತೆ ಅಂತಕ್ಕಂಥ ವಿಚಾರನ ನಾವು ಹೇಳ್ಬೋದು ಸರ್. ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಆಗಲಿಲ್ಲದ್ರಿಂದ ಹಿನ್ನಡೆ ಆಗೈತೆ ಸರ್. ಯಾಕಂದ್ರೆ ಸುಮಾರು ಜನಸಾಮಾನ್ಯರಿಗೆ ಅದರ ಕೆಲವೊಂದು ಭಾಗದೊಳಗೆ ಸರ್, ಈಗ ಜಿಲ್ಲಾ ಪಂಚಾಯತಿಯಿಂದ ಸುಮಾರು ಅನುದಾನ ಬರ್ತಿತ್ತು ಸರ್. ಈಗ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲ ಇತ್ತು ಸರ್. ಯಾರೋ ಜಿಲ್ಲಾ ಪಂಚಾಯತಿ ಮೆಂಬರ್ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅನೇಕರು ಇರ್ಬೋದು, ಇವತ್ತು ಯಾರೋ ಅವ್ರು ಆಯ್ಕೆ ಆದಾಗ ನಮ್ಮ ತಾಲೂಕು ಪಂಚಾಯತ್ ಮೆಂಬರ್ ಇದ್ರು, ಅವಾಗಿದ್ದಾಗ ಸುಮಾರು ಕೆಲಸಗಳನ್ನು ಬಂದು ಹೇಳ್ತಿದ್ರು. ಇವತ್ತು ಸಣ್ಣ ಸಣ್ಣ ಸಿಡಿ ಇರ್ಬೋದು, ಸಣ್ಣ ರೋಡ್ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಒಳಗೆ ಆಗ್ತಿದ್ವು ಸರ್. ಅವೆಲ್ಲ ಈಗೆಲ್ಲ ಬಂದಾಗ್ಬಿಟ್ಟಿದಾವೆ ಸರ್. ಅದಕ್ಕೆ ಅದರಲ್ಲಿಂದ ನಾವು ಏನೋ ಕೇಳಿಕ್ಕೆ ಹೋದ್ರು ಮತ್ತು ಈ ಶಾಸಕರ ಹತ್ರ ಹೋಗ್ಬೇಕು ಸರ್. ಶಾಸಕರ ಹತ್ರ ಕೆಲವೊಂದು ಟೈಮ್ದೊಳಗೆ ಶಾಸಕರು ಸಿಗ್ತಾರೆ ಬಿಡ್ರಿ ಸರ್. ನಮಗೆ ಸಿಕ್ಕರು ಈ ಸಣ್ಣ ಸಣ್ಣ ಕೆಲಸಗಳು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯಿಂದ ಮುಖ್ಯವಾಗಿ ಆಗ್ತಿದ್ವು ಅಂತಕ್ಕಂಥ ಅಭಿಪ್ರಾಯ ನಮ್ಮದು ಸರ್. ಸರಿ, ಈ ತಾವು ಅಧಿಕಾರದಲ್ಲಿ ಬಂದಾಗ ಏನು ಸುಮಾರು ಒಂದು 5 ವರ್ಷ ನಿಮ್ಮೇನು ಆಡಳಿತ ನಡೀತು, ಆ ಆಡಳಿತದಲ್ಲಿ ಎಷ್ಟು ಜನರಿಗೆ ಆಶ್ರಯ ಮನೆ ಕೊಡೋದಾಗಿರಲಿ ಅಥವಾ ಈ ಕೆಲವೊಂದಿಷ್ಟು ಜನರಿಗೆ ತಾಲೂಕು ಪಂಚಾಯತಿ ಬಜೆಟ್ ಬರುವಂಥ ನೇರವಾಗಿ ಮೀಸಲಾತಿ ಡೆವಲಪ್ಮೆಂಟ್ ರಿಸರ್ವೇಷನ್ಗಳನ್ನಾಗಿರಲಿ ಯಾವ ರೀತಿ ಜನರಿಗೆ ಅನುದಾನವನ್ನು ತಲುಪಿಸಲು ಯಶಸ್ವಿ ಆಗಿರುತ್ತೆ ಸರ್? ಮುಖ್ಯವಾಗಿ ತಾಲೂಕು ಪಂಚಾಯತಿಗೆ ಮನೆಗಳೇನು ತಾಲೂಕು ಪಂಚಾಯತಿಗೆ ಬರ್ತಿದ್ವು ಸರ್. ತಾಲೂಕು ಪಂಚಾಯತಿಗೆ ಬಂದರೂ ಸಹ ಅವು ಗ್ರಾಮ ಪಂಚಾಯತಿ ಮುಖಾಂತರ ಆಯ್ಕೆ ಆಗ್ತಿದ್ವು ಸರ್. ತಾಲೂಕು ಪಂಚಾಯತಿ ನಾವು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳಿದಾಗ ಇವ್ರಿಗೆ ಹಾಕ್ರಿ ಅಂದ್ರೆ ಹಾಕ್ತಿದ್ರು ಸರ್. ಬಟ್ ಅದಕ್ಕಿಂತ ಮುಖ್ಯವಾಗಿ ಜನಪರ ಕಾರ್ಯಗಳಿಗೆ ನಾವು ತಾಲೂಕು ಪಂಚಾಯತಿಯಿಂದ ಈ ಒಂದು ಹೊಲಿಗೆ ಯಂತ್ರ ಇರ್ಬೋದು, ಹೊಲಿಗೆ ಮಷೀನ್ಗಳಿರ್ಬೋದು, ಬಡವರಿಗೆ 3 ಗಾಲಿ ಸೈಕಲ್, ಇವರು ಅಂಗವಿಕಲರಿಗೆ 3 ಗಾಲಿ ಸೈಕಲ್ ಇರ್ಬೋದು, ದ್ವಿಚಕ್ರ ವಾಹನ ಇರ್ಬೋದು, ಅವನ್ನೆಲ್ಲ ಸುಮಾರು ಕೊಡಿಸಿದ್ದೇವೆ ಸರ್. ಮತ್ತು ಮಹಿಳೆಯರಿಗೆ ರಾಟಿನೂ ಕೊಡಿಸಿದ್ದೇವೆ ಸರ್. ಮನೆಗಳೇನು ಗ್ರಾಮ ಪಂಚಾಯತಿ ಮುಖಾಂತರ ನಮ್ಮನ್ನು ಮುಂದೆ ಇಟ್ಟುಕೊಂಡು ಆಯ್ಕೆ ಮಾಡಿದ್ದಾರೆ ಸರ್. ಅನೇಕ ಮನೆಗಳನ್ನು ಸಹ ನಾವು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಜನಸಾಮಾನ್ಯರಿಗೆ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ ಸರ್. ಸರಿ, ನಿಮ್ಮ ಪ್ರಕಾರದಿಂದ ಈಗ ಮುಂದೆ ಬರುವಂಥ ತಾಲೂಕ್ ಪಂಚಾಯತ್ ಚುನಾವಣೆ ಇನ್ನೂವರೆಗೆ ನಿಮಗೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಅನೌನ್ಸ್ಮೆಂಟ್ ಆಗಿಲ್ಲ. ಈ ವಿಳಂಬ ಆಗೋದ್ರಿಂದ ಮತ್ತು ಇನ್ನು ತಾವು ಕಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಇನ್ನೂ ಇದಷ್ಟೆಲ್ಲ ಕೆಲಸ ಆಗಬೇಕಾಗಿತ್ತು ಅಥವಾ ನನಗೆ ಸಿಗಲಿ ಅಥವಾ ಮತ್ತೊಬ್ಬರಿಗೆ ಅವಕಾಶ ಸಿಗಲಿ ಅಥವಾ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿಂದ ಅವಕಾಶ ಸಿಕ್ಕಾಗ ಈ ಕ್ಷೇತ್ರಗಳಲ್ಲಿ ನಾವು ಈ ರೀತಿ ಬದಲಾವಣೆ ಮಾಡ್ಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ ಅಂತ ತಾವು ಅಂದ್ಕೊಂಡಿರ್ತೀವಿ. ಆದರೆ ಆ ಕೆಲಸ ಯಾವ್ಯಾವ ಇರಬಹುದು ನಿಮ್ಮ ಕ್ಷೇತ್ರಕ್ಕೆ? ಮುಖ್ಯವಾಗಿ ಸರ್ ಮಲೆನಾಡು ಪ್ರದೇಶ ಇರೋದರಿಂದ ಈ ಭಾಗ ಈ ಒಂದು ಅಂದಲಿಗೆ ಇರ್ಬೋದು, ಕೊಣನಕೆರೆ, ಚಂದಾಪುರ ಈ ಭಾಗ ಮಲೆನಾಡು ಪ್ರದೇಶ ಇರೋದರಿಂದ ಹೆಚ್ಚಿನ ಪ್ರಮಾಣದೊಳಗೆ
ಮುಖ್ಯವಾಗಿ ರೈತರದ ಒಂದು ಸಮಸ್ಯೆಗಳು ಸರ್. ಹೊಲಗಳಿಗೆ ಹೋಗುವ ದಾರಿಗಳು ಮುಖ್ಯವಾಗಿ ಭಾಳ ಸಮಸ್ಯೆ ಸರ್. ಅದು ಪ್ರತಿಯೊಂದು ಸಾಹೇಬರು ಮಾಡಿದಾರೆ, ದೊಡ್ಡದ ಮೇನ್ ಏನು ಎಲ್ಲವೂ ಮಾಡಿದಾರೆ ಅವರು. ಬಟ್ ಮುಖ್ಯವಾಗಿ ರೈತರಿಗೆ ಹೊಲಗಳ ಹೋಗ್ಲಿಕ್ಕೆ ಜಿಲ್ಲಾ ಪಂಚಾಯತಿಂದ ಮತ್ತು ತಾಲೂಕು ಪಂಚಾಯತಿಂದ ಕೆಲವೊಂದು ಅನುದಾನ ಬರ್ತಿದ್ವು ಈ ರೋಡ್ ಮಾಡಲಿಕ್ಕೆ. ಆ ಒಂದಿಷ್ಟು ರೋಡ್ಗಳನ್ನು ನಾವು ಇನ್ನೂ ಮಾಡಿಸ್ಬಹುದಿತ್ತು. ಅಲ್ಲಿಂದ ನೀರಿನ ಒಂದು ಸಮಸ್ಯೆಗಳು ಭಾಳ ಇದ್ವು ಸರ್. ನೀರಿನ ಸಮಸ್ಯೆಗಳನ್ನು ನೀಗ್ಸಕ್ಕೆ ಆಗಲಿಲ್ಲ ಸರ್ ನಮಗೆ. ಅಷ್ಟು ಅನುದಾನದಾಗ ನೀರು ನೀಗ್ಸಕ್ಕೆ ಆಗಲಿಲ್ಲ ಸರ್. ನಾವು ಇದ್ದಿದ್ದನ್ನು ಹೇಳ್ಬೇಕು ಸರ್. ಅದನ್ನು ಹೇಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ಇದಾಗುತ್ತೆ ಸರ್. ನೀರಿನ ಸಮಸ್ಯೆಗಳು ನೀಗಿಸ್ಲಿಕ್ಕೆ ಆಗಲಿಲ್ಲ ಸರ್ ನಮಗೆ. ಸುಮಾರು 1 ಲಕ್ಷ ಒಂದೊಂದು ಹಳ್ಳಿಗೆ ಬಂದ್ರೆ 1 ಲಕ್ಷದಾಗ ಏನು ಆಗ್ತಿದ್ದಿಲ್ಲ ಸರ್. ಸುಮಾರು ಈಗ ಅಂಗನವಾಡಿಗಳಿರ್ಬೋದು, ಪ್ರಾಥಮಿಕ ಶಾಲೆ ಒಳಗೆ ಶೌಚಾಲಯಗಳಿರ್ಬೋದು, ಹೈಸ್ಕೂಲ್ ಇರ್ಬೋದು, ಎಲ್ಲರೂ ಕೇಳ್ತಿದ್ರು ಸರ್. ಎಲ್ಲ ಕೇಳಿದ್ರು ಸಹ ನಮ್ಮ ಅನುದಾನ ಕಡಿಮೆ ಇರೋದ್ರಿಂದ ತಕ್ಕ ಮಟ್ಟಿನೊಳಗೆ ನಾವು ಅಭಿವೃದ್ಧಿ ಆಗೈತಿ. ಸಂಪೂರ್ಣವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಅನುದಾನ ಬಳಕೆ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಹೇಳ್ತೇವೆ ಸರ್. ಯಾಕಂದ್ರೆ ಅನುದಾನ ಕಡಿಮೆ ಇರೋದ್ರಿಂದ ಇನ್ನೂ ಸಾಕಷ್ಟು ಕೆಲಸ ನಮ್ಮಿಂದ ಆಗ್ಬೇಕಿತ್ತು ಸರ್, ಆಗಿಲ್ಲ ಸರ್. ಈಗ ಒಂದು ವೇಳೆ ಕೆಲವೊಂದಿಷ್ಟು ದಿನಗಳಲ್ಲಿ ಅಥವಾ ಕೆಲವೊಂದಿಷ್ಟು ತಿಂಗಳದ ಒಳಗಡೆ ಅಥವಾ ಒಂದು ವರ್ಷದ ಒಳಗಡೆ ನಿಮ್ಮ ಚುನಾವಣೆ ಅನೌನ್ಸ್ಮೆಂಟ್ ಆದರೆ, ಏನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅನೌನ್ಸ್ಮೆಂಟ್ ಆದ ನಂತರ ತಾವು ಅಥವಾ ನಿಮಗೆ ನಿಮ್ಮ ತಾಯಿಯವರಿಗಿಂತ ಈಗ ನಿಮಗೆ ಅವಕಾಶ ಸಿಕ್ಕಿದೆ, ಮೊದಲನೆಯ ಅಜೆಂಡಾ ಏನಿರಬಹುದು ನಿಮ್ಮ ಚುನಾವಣೆದು ಈ ಕ್ಷೇತ್ರದ ಬಗ್ಗೆ? ಈ ಕ್ಷೇತ್ರದ ಬಗ್ಗೆ ಸುಮಾರು ಮುಂದೆ 5 ತಿಂಗಳು ಇರ್ಬೋದು ಸರ್, 1 ವರ್ಷ ಇರ್ಬೋದು. ಅಕಸ್ಮಾತ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅನೌನ್ಸ್ಮೆಂಟ್ ಆದ್ರೆ ಈ ಭಾಗದೊಳಗೆ ನಾವು ಅನ್ನೋದಕ್ಕಿಂತ ಮುಖ್ಯ ಈ ಭಾಗದೊಳಗೆ ಇಲ್ಲಿರ್ತಕ್ಕಂಥ ಸಾಹೇಬರು ಏನು ತೀರ್ಮಾನ ತೊಗೊಂತಾರೆ. ಮತ್ತು ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಒಂದು ಪಕ್ಷದಿಂದ ಟಿಕೆಟ್ ಕೊಟ್ಟರೆ ನಾವು ಅದರಿಂದ ಗೆಲ್ಲಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ಬೋದು ಸರ್. ಬಟ್ ನಾವು ಅದನ್ನು ತೀರ್ಮಾನ ತೊಗೊಳಿಕ್ಕಾಗಲ್ಲ ಸರ್. ಪಕ್ಷ ಇದೆ, ಪಕ್ಷ ದೊಡ್ಡದಿದೆ, ಪಕ್ಷದ ಅವ್ರು ಏನು ಹೇಳ್ತಾರ ಅಲ್ಲ, ನಿಮಗೆ ಒಂದು ವೇಳೆ ಅವಕಾಶ ಸಿಕ್ಕರೆ ಮಾಡ್ತೀವಿ ಸರ್. ಅವಕಾಶ ಸಿಕ್ಕರೆ ಮಾತ್ರ ನಾವು ಮಾಡ್ತೀವಿ ಸರ್. ಅವಕಾಶ ಸಿಕ್ಕರೆ ಜಿಲ್ಲಾ ಪಂಚಾಯತಿನ ಮಾಡ್ಬೇಕು ಅನ್ನೋದೈತೆ ಸರ್. ಸರ್ ಅವಕಾಶ ಸಿಕ್ಕರೆ ಮಾತ್ರ ಮಾಡ್ತೀವಿ ಸರ್. ಸರಿ, ಅಂದರೆ ತಾವು ಪ್ರಬಲವಾಗಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಕೂಡ ಈ ಕ್ಷೇತ್ರದಿಂದ ತಾವಿದ್ದೀರಿ. ಅವಕಾಶ ಸಿಕ್ಕರೆ ಮಾಡ್ತೀವಿ ಸರ್. ಸಿಕ್ಕರೆ ಒಂದು ಆಕಾಂಕ್ಷಿ ಕೂಡ ಸಿಕ್ಕರೆ ಆಕಾಂಕ್ಷಿನ ಹೌದು ಸರ್. ಆಕಾಂಕ್ಷಿ ಇದ್ದೀರಿ, ಅವಕಾಶ ಸಿಕ್ಕರೆ ಅವಕಾಶ ಸಿಕ್ಕರೆ ಮಾಡ್ತೇವೆ ಸರ್. ಅವಕಾಶ ಸಿಗ್ಲಿಲ್ಲ ಅಂದ್ರೆ ಮಾಡಲ್ಲ. ಪಕ್ಷ ಏನು ತೀರ್ಮಾನ ತೊಗೊಂತಿದ್ದು ಅದಕ್ಕೆ ಬದ್ಧ ಸರ್. ನಾವು ಅದಕ್ಕಾಗಿ ಇದು ಆಗಿ ಇಲ್ಲ ಸರ್. ಬಸವರಾಜ ಬೊಮ್ಮಾಯಿ ಅವರು ಇದ್ದಂಥ ಸಂದರ್ಭದಲ್ಲಿ, ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಈ ಕ್ಷೇತ್ರಕ್ಕೆ ಚಂದಾಪುರಕ್ಕೆ ಏನು ವಿಶೇಷವಾಗಿ ಅನುದಾನ ತಂದು ಕೊಡೋದಲ್ಲಿ ಯಶಸ್ವಿಯಾಗಿದ್ದಾರೆ ಸರ್? ಮುಖ್ಯವಾಗಿ ಒಂದು ಹೇಳ್ಬೇಕಂದ್ರೆ ಈ ಕ್ಷೇತ್ರ ಭಾಳ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ. ಖಾದ್ರಿಯವರು ಬಿಟ್ಟ ನಂತರ ಬೊಮ್ಮಾಯರು ಬಂದರು. ಬೊಮ್ಮಾಯರು ಬಂದ ನಂತರ ಮುಖ್ಯವಾಗಿ ಪ್ರತಿಯೊಂದು ಗ್ರಾಮದೊಳಗೆ ದೇವಾಲಯಗಳಿರ್ಬೋದು, ಮಸೀದಿಗಳಿರ್ಬೋದು, ಅವನ್ನೆಲ್ಲನೂ ಇಂಪ್ರೂವ್ ಮಾಡಿದಾರೆ ಮುಖ್ಯವಾಗಿ ಅವು. ಅನಂತರ ತದನಂತರ ಕೆರೆಗೆ ನೀರು ತುಂಬಿಸುವ ಯೋಜನೆ 258 ಕೋಟಿ ರೂಪಾಯಿಂದ ಎಷ್ಟೋ ಒಂದು ಯೋಜನೆಗಳನ್ನು ತೊಗೊಂಬಂದ್ರು ಅವ್ರು ಈ ಭಾಗಕ್ಕೆ. ಅಪ್ ಟು ವರ್ಧಾ ನದಿಲಿಂದ ಈ ಭಾಗದೊಳಗೆ ಎಷ್ಟು ಬರ್ತಾವೆ ಸರ್, ಈ ಏರಿಯಾಕ್ಕೆಲ್ಲ ನೀರಾವರಿ ಯೋಜನೆಗಳನ್ನು ಮುಖ್ಯವಾಗಿ ಆ ಯೋಜನೆ ಅವರು ತಂದಿರ್ತಕ್ಕಂಥ ಯೋಜನೆ ಭಾಳ ಈ ಭಾಗಕ್ಕೆ ಬೋರ್ವೆಲ್ ರೀಚಾರ್ಜ್ ಆಗಲಿಕ್ಕೆ ಮತ್ತು ರೈತರಿಗೆ ಭಾಳ ಅನುಕೂಲ ಆಗೈತೆ ಸರ್. ಸಾಹೇಬರು ತಂದಿರ್ತಕ್ಕಂಥ ಕೆರೆ ಹೋಳಿ ಎತ್ತದ ಸರ್. ಮತ್ತು ಕೆರೆ ತುಂಬಿಸೋದು ಸರ್. ವರ್ಧಾ ನದಿಯಿಂದ ನೀರು ತುಂಬಿದ್ದು ಕೆರೆಗಳಿಗೆ ತುಂಬಿಸೋದು. ಅಲ್ಲಿಂದ ಮತ್ತು ಹೆಲ್ತ್ ಸೆಂಟರ್ ಸರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರಬಹುದು. ಅನೇಕ ಯೋಜನೆಗಳನ್ನು ಈ ಭಾಗದೊಳಗೆ ಸಾಕಷ್ಟು ಅವ್ರು ಬಂದ ಮ್ಯಾಗ ಅಭಿವೃದ್ಧಿ ಆಗ್ಯಾವ. ಗ್ರಾಮೀಣ ರಸ್ತೆಗಳಿರ್ಬೋದು, ಕುಡಿಯುವ ನೀರಿಂದ ಇರ್ಬೋದು, ಬೀದಿ ದೀಪ ಇರ್ಬೋದು, ಗ್ರಾಮ ಪಂಚಾಯತಿಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಹೈಸ್ಕೂಲ್ ಇರ್ಬೋದು. ಹೈಸ್ಕೂಲ್ ತಂದಿದ್ದಾರೆ. ಸಾಕಷ್ಟು PU ಕಾಲೇಜುಗಳನ್ನು ಈ ಭಾಗದೊಳಗೆ ತೊಗೊಂಬಂದು ಮಾಡಿದ್ದಾರೆ. ಜಾನಪದ ವಿಶ್ವವಿದ್ಯಾಲಯ ಇರ್ಬೋದು. ಇಂಥವೆಲ್ಲ ಈ ಭಾಗದೊಳಗೆ ಸಾಕಷ್ಟು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮಾಡಿಲ್ಲ ಅಂತ ಹೇಳ್ತಿಲ್ಲ, ಸಾಕಷ್ಟು ಅವ್ರು ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸರ್. ಸರಿ ಸರ್, ಈಗ ಒಂದು ವೇಳೆ ಈ ಕ್ಷೇತ್ರದಿಂದ ಈಗ ಮೊನ್ನೆ ಕೂಡ ನಡೆದ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಒಬ್ಬ ಶಾಸಕರು ಹಾವೇರಿ ಲೋಕಸಭೆಯಿಂದ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಸತತವಾಗಿ 4 ಬಾರಿ ಗೆದ್ದು ಆಯ್ಕೆಯಾಗಿರ್ತಕ್ಕಂಥ ಮತ್ತು 5ನೇ ಬಾರಿಗೆ ಆಗಲಿಕ್ಕೆ ಹೊರಟಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರ ಕೊಡುಗೆ ನಿಮ್ಮ ಚಂದಾಪುರಕ್ಕೆ ಆಗಿರಲಿ ಅಥವಾ ನಿಮ್ಮ ತಾಲೂಕಿಗೆ ಆಗಿರಲಿ ಏನೇನಿದೆ ಸರ್? ನಿಮ್ಮ ಗ್ರಾಮಕ್ಕೆ ನಿಮ್ಮ ಗ್ರಾಮಕ್ಕಾಗಿ ಮಾತನಾಡೋದಾದ್ರೆ ಚಂದಾಪುರಕ್ಕೆ ಏನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿಯವರು? ಅದ್ರ ಬಗ್ಗೆ ಸ್ವಲ್ಪ ಸರ್ ನಾನು ಕ್ಲಾರಿಫೈ ಕೊಡ್ಲಿಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಪ್ರಹ್ಲಾದ್ ಜೋಶಿಯವರು, ನಾನು ಈ ಹಿಂದನ ಪ್ರಹ್ಲಾದ್ ಜೋಶಿಯವರಿಗೆ ಸುಮಾರು ಸರಿ ಈಗ ನಮ್ಮಲ್ಲಿ ಒಂದು ಸೋಲಾರ್ ಪಾರ್ಕ್ ಆಗ್ತಿಲ್ಲ ಸರ್. ಸುಮಾರು ಒಂದು 68 ಎಕರೆ 78 ಎಕರೆ ಸೋಲಾರ್ ಪಾರ್ಕ್ ಆದಾಗ ಸಾಹೇಬರು ಬಂದಿದ್ರು. ಅವರು ಸುಮಾರು ಈ ಭಾಗದೊಳಗೆ ನಾವು ಅವ್ರನ್ನ ಯೋಜನೆಗಳನ್ನ ಕೇಳಿಕ್ಕೆ ಹೋದಾಗ, ಇಲ್ಲ ನಾವು ನಿಮ್ಮ ಸಾಹೇಬರ ಮುಖಾಂತರ ನಿಮ್ಮ ಶಾಸಕರ ಮುಖಾಂತರ ನಮ್ಮ ಯೋಜನೆಗಳು ಬರ್ತಾ ಇದ್ದಾವೆ,
ಅವ್ರ ಮುಖಾಂತರ ನಾವು ಇದು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು. ಆ ವಿಚಾರದೊಳಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ ಸರ್ ನಾನು. ಯಾಕಂದ್ರೆ ನಾನು ಜೋಶಿಯವ್ರ ಬಗ್ಗೆ ಆಗಲಿ ನಾನು ಏನು ಹೇಳಿಕ್ಕೆ ಹೋಗಲ್ಲ. ಸರಿ, ಆಯ್ತು ಹೋಗ್ಬಿಡಿ. ಈಗ ನಿಮ್ಮ ಶಾಸಕರು ಹ್ಞೂ ಸರ್. ನಾನು ಕೊನೆ ಹಂತಕ್ಕೆ ಬಂದಿದ್ದೇನೆ. ಸಮಯದ ವಿಚಾರ ಮಾಡುತ್ತಾ ಹೌದು. ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದು. ಒಂದು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಹ್ಞೂ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಪರ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ ತಾವು? ನಾವು ಸರ್ ನೀವು ಈಗ ಲಿಂಗಯ್ಯ ಗದಗಯ್ಯ ಹಿರೇಮಠ ಅವರಿದ್ದಾರೆ, ಹಾವೇರಿ ದುರುಷಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಏನೋ ತಾವು ಒಂದು ಆಕಾಂಕ್ಷಿವಾಗಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗುವಂಥ ಆಕಾಂಕ್ಷಿವಾಗಿ ಯಾವ ರೀತಿ ಕೆಲಸಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ? ನಿಮ್ಮ ಶಾಸಕರಿಂದ ತರುವುದಾಗಿರಲಿ, ಈ ಕ್ಷೇತ್ರಕ್ಕೆ ಅನುದಾನ ಬಗ್ಗೆ ಆಗಿರಲಿ. ಈಗ ನಾವು ಈ ಜಿಲ್ಲಾ ಪಂಚಾಯತಿ ಚುನಾವಣೆ ಅಕಸ್ಮಾತ್ ಮುಂದೆ ಬಂದ್ರೆ ಆಕಾಂಕ್ಷಿಗಳು ಹೌದು. ಬಟ್ ಈ ಭಾಗದೊಳಗೆ ನಮ್ಮ ಭಾಗಕ್ಕೆ ಮುಖ್ಯವಾಗಿ ವಾಣಿಜ್ಯ ಬ್ಯಾಂಕಿನ ಅವಶ್ಯಕತೆ ಇದೆ. ವಾಣಿಜ್ಯ ಬ್ಯಾಂಕ್ ಇಲ್ಲ ಇಲ್ಲಿ. ಹೊಣನಕೆರೆಗೆ ಒಂದಿದೆ, ಅದು ಗ್ರಾಮೀಣ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತೇಳಿ. ಇಲ್ಲಿ ಯೂನಿಯನ್ ಬ್ಯಾಂಕ್ ಆಗಲಿ, ಎಸ್ ಬಿ ಐ ಆಗಲಿ, ಇನ್ನಿತರ ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕಿಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಇದ್ರ ಸಲುವಾಗಿ ಜೋಶಿಯವ್ರಿಗೆ ಸರಿಗೆ ಒಂದು 8 ರಿಂದ 10 ಸರಿ ಮನವಿನೂ ಕೊಟ್ಟೇವೆ ನಾವು. ನಮ್ಮ ಸಾಹೇಬ್ರಿಗೆ ಸುಮಾರು ಸರಿ ಹೇಳಿದ್ದೇವೆ, ಈ ಸರಿ ನಾವು ಎಷ್ಟೊತ್ತಿದ್ರು ಈ ಭಾಗಕ್ಕೆ ನಾವು ನ್ಯಾಷನಲೈಸ್ ಬ್ಯಾಂಕ್ ಮಾಡ್ತೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಅದರೊಳಗೆ ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾವಾಗೆ ಸುಮಾರು ಜನ ಕರ್ಕೊಂಡೋಗಿ ಅದನ್ನೊಂದು ಮಾಡ್ತಾ ಇದ್ದೇವೆ. ಮತ್ತು ಈ ಭಾಗದೊಳಗೆ ಈ ಜಿಲ್ಲಾ ಪಂಚಾಯತಿ ಭಾಗದೊಳಗೆ ನಮ್ಮೂರಿಗೆ ನಾವು ಇದು ಕೇಳಿದ್ದೇವೆ ಏನ್ರಿ, ಮತ್ತು ಸುಮಾರು ಸರ್ಗೆ ನಾವು ಸುಮಾರು ಸರಿ ಮನವಿ ಕೊಟ್ಟವಿ. ಈ ಭಾಗಕ್ಕೆ ಈ ಚಂದಾಪುರ ಭಾಗಕ್ಕೆ ಒಂದು ಹೋಬಳಿ ನೀವು ಮಾಡಿದ್ರೆ ಅನುಕೂಲ ಆಕೈತಿ. ಮತ್ತು ಪಿ ಯು ಕಾಲೇಜ್ ಇಲ್ಲಿ ಸುಮಾರು 10 ರಿಂದ 15 ಹಳ್ಳಿಗಳು ಬರ್ತಾವೆ. ಪಿ ಯು ಕಾಲೇಜ್ ಇಲ್ಲ, ಆ ಪಿ ಯು ಕಾಲೇಜ್ ಕೊಡ್ರಿ ಅಂತಕ್ಕಂಥದ್ದನ್ನು ಮನವಿನೂ ಸಹ ಸುಮಾರು ಸರಿ ಸರ್ಗೆ ಮಾಡಿದ್ದೇವೆ. ಅವನ್ನೆಲ್ಲ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದೊಳಗೆ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಸರಿ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮ ಚಂದಾಪುರ ಮತದಾರರಿಗೆ, ಚಂದಾಪುರ ತಾಲೂಕ್ ಪಂಚಾಯತಿ ಮತದಾರರಿಗೆ ಮತ್ತು ದುಡುಶಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರರಿಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್? ನಾನು ಜಿಲ್ಲಾ ಪಂಚಾಯತಿ ದುಣಸಿ ಮತ್ತು ತಾಲೂಕು ಪಂಚಾಯತಿ ಚಂದಾಪುರ ಎಲ್ಲ ಮತದಾರರಿಗೆ ನಾನು ಏನು ಕೇಳ್ಕೊಳ್ತಾ ಇದ್ದೇನೆ ಅಂತಂದ್ರೆ, ಮುಂದೆ ಅಕಸ್ಮಾತ್ ಇನ್ನೂ 1 ವರ್ಷದೊಳಗಾಗಲಿ 6 ತಿಂಗಳದೊಳಗಾಗಲಿ ಈ ಭಾಗಕ್ಕೆ ಜಿಲ್ಲಾ ಪಂಚಾಯತಿ ಚುನಾವಣೆ ಜರುಗಿದ್ರೆ ನಾವು ಆಕಾಂಕ್ಷಿ ಹೌದು, ನಮ್ಮನ್ನು ಬೆಂಬಲಿಸ್ಬೇಕಂತ ತಿಳ್ಕೊಂಡು ಎಲ್ಲ ಮತದಾರರಿಗೆ ನಾವು ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ತಾವೇನು ಅವಕಾಶ ಮಾಡಿಕೊಟ್ರಿ, ಈ ತಮ್ಮ ವಿಚಾರಗಳನ್ನು ನಮ್ಮ ಮಾಧ್ಯಮ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್.